ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ರಾಜ್ಯದಲ್ಲಿ ಸಿಎಂ ಕುರ್ಚಿ ಕದನ ಕಾವೇರಿದೆ. ಇದರ ಜೊತೆಗೆ ಪಂಚರಾಜ್ಯಗಳಲ್ಲಿ ಚುನಾವಣೆಯ ಕದನ ಕಾವೇರಿದೆ. ಹೇಗಾದ್ರೂ ಅಧಿಕಾರ ಹಿಡಿಯಲೇಬೇಕು ಅಂತ ಹೇಳಿ ಬಿಜೆಪಿ, ಕಾಂಗ್ರೆಸ್ ಸೇರಿದಂತೆ ಆಯಾ ರಾಜ್ಯಗಳ ಪ್ರಾದೇಶಿಕ ಪಕ್ಷಗಳು ನಾನಾ ಕಸರತ್ತುಗಳನ್ನ ಮಾಡ್ತಾ ಇವೆ. ಆದರೆ ಅಲ್ಲಿ ರಾಷ್ಟ್ರೀಯ ಪಕ್ಷಗಳಿಗೆ ಪ್ರಾದೇಶಿಕ ಪಕ್ಷಗಳೇ ಬೇಗ ಶಾಕ್ ಕೊಟ್ಟಿವೆ. ಹಾಗಾದ್ರೆ ಪ್ರಾದೇಶಿಕ ಪಕ್ಷಗಳ ಶಕ್ತಿಯಾದ್ರೂ ಏನು? ಈ ರಾಜ್ಯಗಳಲ್ಲಿ ನೇರವಾಗಿ ಅಧಿಕಾರಕ್ಕೇರಲು ರಾಷ್ಟ್ರೀಯ ಪಕ್ಷಗಳಿಗೆ ಕಷ್ಟನಾ ಅಥವಾ ಆಗೋದೇ ಇಲ್ವಾ? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ಹೌದು, ಚುನಾವಣೆ ಅಂದ ಮೇಲೆ ಹಾಗೇನೆ ರಾಜಕೀಯ ಪಕ್ಷಗಳು ತಮ್ಮದೇ ತಂತ್ರಗಳನ್ನ ಅನುಸರಿಸ್ತಾವೆ. ಇನ್ನು ಮತದಾರರ ಓಲೈಕೆಗೆ ನಾನಾ ನೀನಾ ಅಂತ ಹೇಳಿ ಜಿದ್ದಿಗೆ ಬಿದ್ದು ಸ್ಪರ್ಧೆಯನ್ನ ಮಾಡುತ್ತವೆ. ಅಧಿಕಾರದ ಚುಕ್ಕಾಣಿ ಹಿಡಿಯಲು ಭಾರೀ ತಂತ್ರಗಾರಿಕೆಯನ್ನ ಮಾಡುತ್ತವೆ. ಅದರಲ್ಲೂ ಬಿಜೆಪಿ, ಕಾಂಗ್ರೆಸ್ ನಂತಹ ರಾಷ್ಟ್ರೀಯ ಪಕ್ಷಗಳಂತೂ ಇನ್ನೊಂದು ಹೆಜ್ಜೆ ಮುಂದೆ ಹೋಗುತ್ತವೆ. ಅಧಿಕಾರಕ್ಕೇರಲು ಹರಸಾಸುವನ್ನ ಮಾಡ್ತಾರೆ. ಈಗ ಅಸಲಿ ವಿಷಯವೇನೆಂದ್ರೆ, ಪಂಚರಾಜ್ಯಗಳಲ್ಲಿ ಪಾರುಪತ್ಯವನ್ನ ಸಾಧಿಸಲು ರಾಜಕೀಯ ಪಕ್ಷಗಳು ಭಾರೀ ತಂತ್ರಗಾರಿಕೆಯನ್ನ ಮಾಡ್ತಾ ಇವೆ. ಸಿಎಂ ಸೀಟಿಗೇರಲು ನಾನಾ ನೀನಾ ಅಂತ ಹೇಳಿ ತಮ್ಮದೇ ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಎಲ್ಲೆಲ್ಲಿ ಚುನಾವಣೆ ನಡೀತಾ ಇದೆ, ಅಲ್ಲಿನ ರಾಜಕೀಯ ನಾಯಕರು ಏನೆಲ್ಲ ತಂತ್ರವನ್ನ ಮಾಡ್ತಾ ಇದ್ದಾರೆ, ಅಲ್ಲಿನ ವಸ್ತುಸ್ಥಿತಿ ಹೇಗಿದೆ ಅನ್ನೋದನ್ನ ನೋಡೋದಾದ್ರೆ, ಪಶ್ಚಿಮ ಬಂಗಾಳ, ಅಸ್ಸಾಂ, ತಮಿಳುನಾಡು, ಕೇರಳ ಹಾಗೂ ಪುದುಚೇರಿ ವಿಧಾನಸಭೆಗಳಿಗೆ ಚುನಾವಣೆ ಎದುರಾಗಿದೆ. ಪಂಚರಾಜ್ಯಗಳಲ್ಲಿ ಪಾರುಪತ್ಯವನ್ನ ಸಾಧಿಸಲು ಎಲ್ಲಾ ಪಕ್ಷಗಳ ನಾಯಕರು ಜಿದ್ದಿಗೆ ಬಿದ್ದಿದ್ದಾರೆ. ಈ ಬಾರಿ ನಮ್ಮದೇ ಅಧಿಕಾರ ಅಂತಿದ್ದಾರೆ. ಅದನ್ನ ಸಾಕಾರಗೊಳಿಸಿಕೊಳ್ಳಲು ತಮ್ಮದೇ ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ. ಮತದಾರರಿಗೆ ಭರವಸೆಗಳ ಮಹಾಪೂರ್ವನ್ನೇ ಹರಿಸ್ತಾ ಇದ್ದಾರೆ. ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯಲು ಏನೆಲ್ಲ ಸಾಹಸಗಳನ್ನ ಮಾಡಲಾರಂಭಿಸಿದ್ದಾರೆ. ಆದರೆ ಇಲ್ಲಿ ಗಮನಾರ್ಹ ಅಂದ್ರೆ, ಈ ರಾಜ್ಯಗಳಲ್ಲಿ ಹೆಚ್ಚಾಗಿ ಅಧಿಕಾರ ನಡೆಸಿದ್ದು ಪ್ರಾದೇಶಿಕ ಪಕ್ಷಗಳೇ. ರಾಷ್ಟ್ರೀಯ ಪಕ್ಷಗಳ ಹಿಡಿತ ಅಷ್ಟಕ್ಕಷ್ಟೇ. ಹಾಗಾಗಿಯೇ ಈ ರಾಜ್ಯಗಳ ಮೇಲೆ ಹೇಗಾದ್ರೂ ಹಿಡಿತ ಸಾಧಿಸಲು ರಾಷ್ಟ್ರೀಯ ಪಕ್ಷಗಳು ನಾನಾ ತಂತ್ರಗಳನ್ನ ಮಾಡುತ್ತಲೇ ಬಂದಿವೆ. ಆದರೆ ಸಾಕಷ್ಟು ಬಾರಿ ವಿಫಲಗೊಂಡಿವೆ. ಇಲ್ಲಿ ಮತ್ತೊಂದು ಗಮನಾರ್ಹ ಅಂಶ ಅಂದ್ರೆ, ಈ ರಾಜ್ಯಗಳಲ್ಲಿ ಪ್ರಾದೇಶಿಕ ಪಕ್ಷಗಳೇ ಅಧಿಕಾರಕ್ಕೇರುತ್ತಾ ಬರ್ತಾ ಇವೆ. ಅಸ್ಸಾಂನಲ್ಲಿ ಬಿಜೆಪಿ ಆಡಳಿತ ಇದೆ, ಕೇರಳದಲ್ಲಿ ಎಡಪಕ್ಷಗಳ ಆಡಳಿತ ಇದೆ. ಅಲ್ಲದೆ ರಾಷ್ಟ್ರೀಯ ಪಕ್ಷಗಳ ರಾಜಕೀಯ ಬೇಳೆಯೇ ಬೇಯ್ತಾ ಇಲ್ಲ. ಇದಕ್ಕೆ ಕಾರಣ ಹುಡುಕ್ತಾ ಹೋದ್ರೆ ಒಂದು ಪ್ರಮುಖ ಅಂಶ ಕಂಡು ಬರುತ್ತೆ. ಅದೇನಂದ್ರೆ, ಈ ರಾಜ್ಯಗಳಲ್ಲಿ ಸಾಮಾಜಿಕ ಚಳುವಳಿಗೆ ಬೇರುಗಳಿವೆ. ಅದೇ ಕಾರಣಕ್ಕೆ ಇಲ್ಲಿ ಪ್ರಾದೇಶಿಕ ಪಕ್ಷಗಳ ಕಾರುಬಾರಿದೆ, ಹಿಡಿತಾ ಇದೆ. ಪ್ರಾದೇಶಿಕ ಪಕ್ಷಗಳೇ ಇಲ್ಲಿ ಗೆಲ್ಲುತ್ತಾ ಬರ್ತಾ ಇವೆ. ಜನತಾ ಪರಿವಾರದಂತಹ ಪಕ್ಷಗಳಿವೆ. ಜಾತ್ಯತೀತ ಸಿದ್ಧಾಂತವೇ ಅವುಗಳ ಮೂಲಾಧಾರವಾಗಿವೆ. ತಮಿಳುನಾಡಿನಲ್ಲಿ ಅಣ್ಣಾದೊರೈ, ಕರುಣಾನಿಧಿ, ಪೆರಿಯಾರ್, ಎಂಜಿಆರ್ ಮುಂತಾದವರು ಚಳುವಳಿಗಳ ಮೂಲಕವೇ ಯಶಸ್ಸನ್ನ ಸಾಧಿಸಿದ್ದಾರೆ. ಇದೇ ರೀತಿಯ ಚಳುವಳಿಗಳು ಈಗ ಚುನಾವಣೆ ನಡೀತಾ ಇರುವಂತಹ ಬೇರೆ ರಾಜ್ಯಗಳಲ್ಲೂ ಕೂಡ ಆಗಿವೆ. ಆ ಬೇರುಗಳು ಈಗಲೂ ಹಾಗೇ ಇವೆ. ಹಾಗಾಗಿಯೇ ಇಲ್ಲಿ ಪ್ರಾದೇಶಿಕ ಪಕ್ಷಗಳೇ ಬಲಿಷ್ಠವಾಗಿವೆ. ರಾಷ್ಟ್ರೀಯ ಪಕ್ಷಗಳ ರಾಜಕೀಯ ಬೇಳೆ ಬೇಯ್ತಾ ಇಲ್ಲ. ಆದರೆ ಈ ಬಾರಿ ರಾಷ್ಟ್ರೀಯ ಪಕ್ಷಗಳು ತಮ್ಮದೇ ತಂತ್ರಗಾರಿಕೆಯನ್ನ ಮಾಡಿವೆ. ಅದು ಈ ಬಾರಿ ಆದ್ರೂ ವರ್ಕೌಟ್ ಆಗುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ ಆಗಿರುವಂಥದ್ದು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.